ಕೆಲವೆಡೆ ಜೀವಕ್ಕೆ ಜೀವ ಕೊಡೋ ಗೆಳೆಯರಿರ್ತಾರೆ. ದೋಸ್ತಿನೇ ತಮ್ಮ ಆಸ್ತಿ ಅಂತ ಕೆಲವು ನಂಬಿಕೊಂಡಿರ್ತಾರೆ ಕೆಲವರು. ಇಂತಹ ಸ್ನೇಹಿತರ ಮಧ್ಯೆ ಇಲ್ಲೊಬ್ಬ ಕಳಂಕಿತನಂತೆ ಇದ್ದಾನೆ. ಗೆಳೆಯನ ವ್ಯವಹಾರದಲ್ಲಿ ಸಕ್ಸಸ್ ಆಗಿದ್ದನ್ನ ಸಹಿಸದಂತಹ ಪಾಪಿಯೊಬ್ಬ ಮಾಡಿದ್ದೇನು ಗೊತ್ತಾ? ಆ ಸ್ಟೋರಿನೇ ಹೇಳ್ತೀವಿ, ನೋಡ್ಕೊ. ಗೆಳೆಯನ ವ್ಯವಹಾರದ ಮೇಲೆಯೇ ಅಸೂಯೆ. ಗೆಳೆಯನ ಪತ್ನಿಯ ಮರ್ಡರ್, ಐನಾತಿ ಅಂದರ್. ಗೆಳೆಯ ಬಿಸಿನೆಸ್ ನಲ್ಲಿ ಸಕ್ಸಸ್ ಆಗಿದ್ದ. ಇದು ಆತನ ಸ್ನೇಹಿತನಿಗೆ ಸಹಿಸಿಕೊಳ್ಳುವುದಕ್ಕೆ ಆಗ್ತಿರ್ಲಿಲ್ಲ. ಏನಾದ್ರೂ ಮಾಡಲೇಬೇಕು ಅಂತ ಪ್ಲಾನ್ ಮಾಡಿದ ಕಿಡಿಗೇಡಿ ಗೆಳೆಯನ ಪತ್ನಿಯನ್ನೇ ಕೊಂದು ಎಸ್ಕೇಪ್ ಆಗಿದ್ದ. ಕೇಸ್ ದಾಖಲಿಸಿಕೊಂಡಿದ್ದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಆರೋಪಿ ರಜನೀಶ್ ನನ್ನ ಬಂಧಿಸಿದ್ದಾರೆ. ಆರೋಪಿ ರಜನೀಶ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹಾರ್ಡ್ವೇರ್ ಶಾಪ್ ಇಟ್ಕೊಂಡಿದ್ದ. ಈತನಿಗೆ ಉತ್ತರ ಪ್ರದೇಶ ಮೂಲದ ಪ್ರದ್ಯುಮ್ನ ಪರಿಚಯವಾಗಿದ್ದ. ಎಲೆಕ್ಟ್ರಾನಿಕ್ ಸಿಟಿಯ ಬೆಟ್ಟದಾಸನಪುರದ ಶಕ್ತಿ ಬಡಾವಣೆಯಲ್ಲಿ ಹಾರ್ಡ್ವೇರ್ ಶಾಪ್ ಹಾಗೂ ಕಾಂಟ್ರಾಕ್ಟ್ ವ್ಯವಹಾರ ಮಾಡಿಕೊಂಡು ಪತ್ನಿ ಜೊತೆ ವಾಸವಿದ್ದ. ಪ್ರದ್ಯುಮ್ನ ಅಂಗಡಿ ಮುಂದೆ ಆರೋಪಿ ರಜನೀಶ್ ಮತ್ತೊಂದು ಅಂಗಡಿ ನಡೆಸುತ್ತಿದ್ದ. ಈತನ ಅಂಗಡಿಗೆ ಹೆಚ್ಚು ಗ್ರಾಹಕರು ಬರ್ತಿರ್ಲಿಲ್ಲ. ಬದಲಾಗಿ ಪ್ರದ್ಯುಮ್ನಿಗೆ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಇದು ಆರೋಪಿ ರಜನೀಶ್ನ ಕಣ್ಣು ಕುಕ್ಕಿತ್ತು. ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿರುವಂತ ಒಂದು ಘಟನೆ. ಅಲ್ಲಿ ಉತ್ತರ ಪ್ರದೇಶ ಮೂಲದ ಪೇಂಟಿಂಗ್ ಮಾಡುವಂತ ಒಬ್ಬ ವ್ಯಕ್ತಿ ಇರ್ತಾರೆ. ಅವರ ಫ್ಯಾಮಿಲಿ, ಅವರ ಹೆಂಡತಿ ಅವರ ಒಂದು ಮರ್ಡರ್ ಆಗಿದ್ದು. ಆ ಪ್ರಕಾರ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ಹದ್ದಿಯಲ್ಲಿ ಅದು ಕೇಸನ್ನು ತಗೊಂಡಿದ್ದಾಗಿದ್ದು. ಆ ಪ್ರಕಾರ ನಮ್ಮ ತಂಡ ವಿಶೇಷವಾಗಿ ಕಾರ್ಯಾಚರಣೆ ಮಾಡಿ ಕೇಸಲ್ಲಿ ಭಾಗಿಯಾಗಿರುವಂತಹ ಒಬ್ಬ ಮೇನ್ ವ್ಯಕ್ತಿ ಯಾರಿದ್ದಾರೆ, ಪ್ರದ್ಯುಮ್ನ ಕುಟುಂಬಸ್ಥರಿಗೆ ಆರೋಪಿ ಪರಿಚಯನಾಗಿದ್ದ. ಪ್ರದ್ಯುಮ್ನ ಇಲ್ಲದ ವೇಳೆ ಆತನ ಪತ್ನಿ ನೀಲಂ ಅಂಗಡಿಗೆ ಬಂದು ವ್ಯಾಪಾರ ಮಾಡ್ತಿದ್ರು. ಈ ವೇಳೆ ಅಂಗಡಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬಂದ್ರೆ ಆರೋಪಿ ಬಂದು ಸಹಾಯ ಮಾಡ್ತಿದ್ದಂತೆ. ಈ ವೇಳೆ ಪ್ರದ್ಯುಮ್ನಿಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅನ್ನೋದನ್ನ ಆರೋಪಿ ಅರ್ತಿದ್ದ. ವ್ಯಾಪಾರದ ಹಣವನ್ನ ರಾತ್ರಿ ಮನೆಗೆ ತೆಗೆದುಕೊಂಡು ಹೋಗುವ ಬಗ್ಗೆ ರಜನೀಶ್ಗೆ ಮಾಹಿತಿ ಇತ್ತು. ಇದರಿಂದ ಹಣ ದೋಚಲು ಪ್ಲಾನ್ ಮಾಡಿದ್ದ. ಅದರಂತೆ ಡಿಸೆಂಬರ್ 24ರ ಬೆಳಗ್ಗೆ ಪ್ರದ್ಯುಮ್ನ ಮನೆಯಿಂದ ಹೊರಗೆ ಹೋದ ಬಳಿಕ ನೀಲಂ ಇರುವಾಗ ಮನೆಗೆ ನುಗ್ಗಿ ಹೆದರಿಸಿ ಹಣ ನೀಡುವಂತೆ ಕೇಳಿದ್ದ. ಈ ವೇಳೆ ಮಹಿಳೆ ಹಣ ಕೊಡಲು ನಿರಾಕರಿಸಿದಾಗ ಟವಲ್ನಿಂದ ಕತ್ತಿಗೆ ಬಿಗಿದು ಕೊಲೆ ಮಾಡಿದ್ದ. ಜಲಸಿ ಅಂತ ಹೇಳ್ತೀವಿ, ಆ ಉದ್ದೇಶ ಇರಬಹುದು ಅಂತ ಅನ್ಕೊಂತಾ ಇದೀವಿ. ಅದಕ್ಕೆ ಇನ್ನಷ್ಟು ಆಳವಾಗಿ ಅದ್ರ ಬಗ್ಗೆ ಇದು ಮಾಡಬೇಕಾಗಿದೆ. ಅವರು ಹಿಂದೆ ಅವ್ರ ಹತ್ರ ಕೆಲಸ ಮಾಡಬೇಕಾದಾಗ ಒಬ್ಬ ವ್ಯಕ್ತಿ ಯಾರು ಇದ್ರಲ್ಲಿ ಕಂಪ್ಲೇಂಟ್ ಇದೆ, ಅವರು ಬಹಳಷ್ಟು ಫ್ಲರಿಶ್ ಆಗ್ತಾ ಇದ್ರು ಬಿಸ್ನೆಸ್ ಅಲ್ಲಿ. ಅದಾದ ನಂತರ ಇವರು ಅಷ್ಟು ಆಗಿಲ್ಲ. ಅದಕ್ಕೆ ಕೆಲವೊಂದು ಏನು ಪ್ರೊಫೆಷನಲ್ ಜೆಲಸಿ ಇರಬಹುದು ಅಂತ ಆ ದೃಷ್ಟಿಯಿಂದ ಅವರು ಮಾಡಿದ್ದು ಅಂತ ನಮಗೆ ತಿಳಿದು ಬಂದಿದೆ. ಅವ್ರಿಗೂ ಕೂಡ ನಾವು ಕಾನೂನಾತ್ಮಕ ಕ್ರಮವನ್ನು ಜರುಗಿಸಿ. ಮನೆಯಲ್ಲಿದ್ದ 8,000 ಹಣ, ನೀಲಂ ಕಿವಿಯಲ್ಲಿದ್ದ ಓಲೆ ಕಿತ್ಕೊಂಡು ಎಸ್ಕೇಪ್ ಆಗಿದ್ದ. ಮನೆಗೆ ಮಕ್ಕಳು ಬಂದಾಗ ತಾಯಿ ಕೊಲೆಯಾಗಿರುವುದು ಬೆಳಕಿಗೆ ಬಂದಿತ್ತು. ಕೂಡಲೇ ಪತಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ವೇಳೆ ಪರಿಚಯಸ್ಥರಿಂದಲೇ ಕೃತ್ಯ ನಡೆದಿರುವುದು ಬೆಳಕಿಗೆ ಬಂದಿದೆ. ಸಿಸಿಟಿವಿ ಪರಿಶೀಲನೆ ವೇಳೆ ಓರ್ವ ವ್ಯಕ್ತಿ ಟವಲ್ ಮುಖಕ್ಕೆ ಸುತ್ತಕೊಂಡು ಹೋಗ್ತಿರುವುದು ಗೊತ್ತಾಗಿದೆ. ಸಿಸಿಟಿವಿ ವಿಡಿಯೋವನ್ನ ಪ್ರದ್ಯುಮ್ನಿಗೆ ತೋರಿಸಿದಾಗ ರಜನೀಶ್ನೇ ಕೊಲೆ ಮಾಡಿರೋದು ಗೊತ್ತಾಗಿದೆ. ರಜನೀಶ್ ಕೊಲೆ ಮಾಡಿ ವಾರಣಾಸಿಯಲ್ಲಿ ತಲೆಮರೆಸಿಕೊಂಡಿದ್ದ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ಹೊಟ್ಟೆ ಕಿಚ್ಚಿನಿಂದಲೇ ಕೊಲೆ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಅದೇನೇ ಇರಲಿ, ವ್ಯಾಪಾರ ಚೆನ್ನಾಗಾಗ್ತಿದೆ ಅನ್ನೋ ಒಂದೇ ಕಾರಣಕ್ಕೆ ಒಂದು ಜೀವವನ್ನ ಬಲಿ ಪಡೆದದ್ದು ಮಾತ್ರ ದುರಂತ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.